8ನೇ ತರಗತಿ ಗಣಿತ ಅಧ್ಯಾಯ 3 ಸಂಖ್ಯೆಗಳ ಕತೆ. ಹಿಂದಿನ ವಿಡಿಯೋದಲ್ಲಿ ನಾವು ಅಧ್ಯಾಯ 3ರಲ್ಲಿ ಬರುವಂತಹ ಹಿಂದೂ ಸಂಖ್ಯಾ ಪದ್ಧತಿ ಯಾವ ರೀತಿಯಲ್ಲಿ ವಿಕಸನಗೊಂಡು ಅದು ಪ್ರಪಂಚದ ಬೇರೆ ಬೇರೆ ಕಡೆಯಲ್ಲಿ ಉಪಯೋಗಿಸಲ್ಪಟ್ಟಿತು ಅಂತ ಕಲ್ತಿದ್ದೇವೆ. ಇವತ್ತಿನ ವಿಡಿಯೋದಲ್ಲಿ ಎಣಿಕೆಯ ಕಾರ್ಯವಿಧಾನ ಇದನ್ನ ಕಲಿಯೋಣ. ಈ ಎಣಿಕೆಯ ಕಾರ್ಯವಿಧಾನವನ್ನ ಕಲಿಲಿಕ್ಕೆ ನೀವು ಸುಮಾರು 10,000 ವರ್ಷಗಳ ಹಿಂದೆ ಅಂದ್ರೆ ಶಿಲಾಯುಗದಲ್ಲಿ ವಾಸಿಸ್ತಾ ಇದ್ದೀರಿ ಅಂತ ಅಂದುಕೊಳ್ಳಿ. ಶಿಲಾಯುಗದಲ್ಲಿ ಇದ್ದಾಗ ನೀವು ಯಾವುದಾದ್ರೂ ವಸ್ತುವನ್ನ ಎಣಿಕೆ ಮಾಡಬೇಕು ಅಥವಾ ನಿಮ್ಮಲ್ಲಿ ಎಷ್ಟು ಹಸುಗಳಿವೆ, ಎಷ್ಟು ವಸ್ತುಗಳಿವೆ ಅಂತ ಎಣಿಕೆ ಮಾಡಬೇಕು ಅಂತಾದ್ರೆ ನೀವು ಯಾವ ರೀತಿಯಲ್ಲಿ ಮಾಡಬಹುದು ಅನ್ನೋದನ್ನ ನಾವಿಲ್ಲಿ ಕಲಿಯೋಣ. ಶಿಲಾಯುಗದ ಸಂದರ್ಭದಲ್ಲಿ ನಮಗೆ ಯಾವುದೇ ರೀತಿಯ ಸಂಖ್ಯೆಗಳಾಗಿರ್ಲಿ, ನಂಬರ್ಸ್ಗಳಾಗಿರ್ಲಿ ಗೊತ್ತಿರಲಿಲ್ಲ. ಸೊ ಆ ಸಂದರ್ಭದಲ್ಲಿ ನಾವು ಯಾವ ರೀತಿಯಲ್ಲಿ ಎಣಿಕೆಯನ್ನ ಮಾಡ್ಬೋದು. ಈಗ ನಿಮ್ಮ ಹತ್ರ ಒಂದು ವೇಳೆ ಹಸುಗಳು ಇದ್ರೆ ಹಸುಗಳನ್ನ ನೀವು ಬೆಳಿಗ್ಗೆ ಮೇಯ್ಲಿಕ್ಕೆ ಕಳಿಸ್ತೀರಾ. ಹಾಗೆ ಸಂಜೆ ಆಗ್ತಾ ಇದ್ದಾಗೆ ಆ ಹಸುಗಳು ಹಿಂದಿರುಗಿ ಬಂದಾಗ ಎಲ್ಲಾ ಹಸುಗಳು ನಿಮ್ಮ ಮನೆಗೆ ಬಂದಿದೆಯಾ ಇಲ್ವಾ ಅಂತ ಹೇಳಿ ನೀವು ಹೇಗೆ ಎಣಿಕೆ ಮಾಡ್ತೀರಾ? ನಿಮ್ಗೆ ಯಾವುದೇ ರೀತಿಯ ಸಂಖ್ಯೆಗಳಾಗಿರ್ಲಿ, ನಂಬರ್ಗಳಾಗಿರ್ಲಿ ಗೊತ್ತಿಲ್ಲ. ಅದೇ ರೀತಿ ನಿಮ್ಮ ನೆರೆಹೊರೆಯವರಿಗಿಂತ ನಿಮ್ಮಲ್ಲಿ ಕಡಿಮೆ ಹಸುಗಳಿದೆಯಾ? ಒಂದು ವೇಳೆ ಕಡಿಮೆ ಹಸು ಇದ್ರೆ ಎಷ್ಟು ಹಸುಗಳು ಕಡಿಮೆ ಇದೆ, ಅವರಷ್ಟೇ ಹಸುಗಳನ್ನ ಹೊಂದಲಿಕ್ಕೆ ನಿಮ್ಗೆ ಇನ್ನು ಎಷ್ಟು ಹಸುಗಳು ಬೇಕು, ಇದೆಲ್ಲ ಲೆಕ್ಕಾಚಾರವನ್ನ 10,000 ವರ್ಷಗಳ ಹಿಂದೆ ಶಿಲಾಯುಗದ ಜನರು ಯಾವ ರೀತಿಯಲ್ಲಿ ಮಾಡ್ತಾ ಇದ್ರು ಅನ್ನೋದನ್ನ ನಾವಿಲ್ಲಿ ಕೆಲವು ವಿಧಾನಗಳ ಮೂಲಕ ಅರ್ಥ ಮಾಡಿಕೊಳ್ಳುವ. ಇಲ್ಲಿ ಮೊದಲನೇ ವಿಧಾನವನ್ನ ಕೊಟ್ಟಿದ್ದಾರೆ. ಈ ವಿಧಾನ 1ರಲ್ಲಿ ನಾವು ಯಾವುದೇ ರೀತಿಯ ನಂಬರ್ಸ್ಗಳನ್ನ ಇಲ್ಲಿ ಉಪಯೋಗಿಸ್ತಾ ಇಲ್ಲ. ಅದರ ಬದಲಿಗೆ ಕಲ್ಲುಗಳು, ಕಡ್ಡಿಗಳು, ಹಾಗೆ ನಮಗೆ ಹೆಚ್ಚಾಗಿ ಸಿಗುವಂತ ವಸ್ತುಗಳು ಯಾವುದಿದೆ ಅದನ್ನ ಉಪಯೋಗಿಸಿ ನಾವು ಎಣಿಕೆ ಅಥವಾ ಲೆಕ್ಕಾಚಾರವನ್ನ ಮಾಡ್ತಿದ್ದೆವು. ಅಂದ್ರೆ ಈಗ ಉದಾಹರಣೆಗೆ ನಿಮ್ಮಲ್ಲಿ ಇರುವಂತ ಹಸುಗಳ ಲೆಕ್ಕಾಚಾರ ಅಥವಾ ಎಣಿಕೆ ಮಾಡಬೇಕು ಅಂತಾದ್ರೆ ನಿಮ್ಮಲ್ಲಿ ಸುಲಭವಾಗಿ ಲಭ್ಯವಿರುವಂತ ಯಾವ ವಸ್ತು ಇದೆ, ಅದು ಕಲ್ಲಾಗಿರ್ಬೋದು, ಕಡ್ಡಿ ಆಗಿರ್ಬೋದು, ಅದನ್ನ ಒಟ್ಟಾಗಿ ತೆಗೆದುಕೊಂಡು ಪ್ರತಿಯೊಂದು ಹಸುವಿಗೂ ಕೂಡ ಒಂದೊಂದು ಕಡ್ಡಿಯನ್ನ ಇಟ್ಟುಕೊಳ್ಳಬೇಕು. ಆಮೇಲೆ ಹಸುಗಳು ಮನೆಗೆ ಬಂದಾಗ ಅಷ್ಟೇ ಕಡ್ಡಿಗಳು, ಅಷ್ಟೇ ಹಸುಗಳು ಇದೆಯಾ ಅಂತ ಹೇಳಿ ನೀವು ಎಣಿಕೆಯನ್ನ ಮಾಡಬಹುದು. ಇದು ವಿಧಾನ 1. ಇಲ್ಲಿ ನೀವು ಚಿತ್ರದಲ್ಲಿ ಕಾಣಬಹುದು, ಇಲ್ಲಿ ಕಡ್ಡಿಗಳಿವೆ, ಹಾಗೆ ಪ್ರತಿಯೊಂದು ಹಸುಗಳಿಗೂ ಕೂಡ ಪ್ರತಿಯೊಂದು ಕಡ್ಡಿಗಳನ್ನ ಇಟ್ಟಿದ್ದಾರೆ. ಈ ರೀತಿಯಲ್ಲಿ ಎಣಿಕೆಯನ್ನ ಮಾಡಬಹುದು. ಈ ವಿಧಾನವನ್ನ ನಾವು 1-to-1 ಮ್ಯಾಪಿಂಗ್ ಅಂತ ಹೇಳ್ತೇವೆ. ಅಂದ್ರೆ ನೀವು ಯಾವ ವಸ್ತುವನ್ನ ತೆಗೆದುಕೊಂಡಿರ್ತೀರಾ ಆ ವಸ್ತುವನ್ನ ಹಸುಗಳ ಜೊತೆ ಈ ರೀತಿಯಲ್ಲಿ ನೀವು ಮ್ಯಾಪಿಂಗ್ ಮಾಡ್ತಾ ಇದ್ದೀರಾ. ಅಂದ್ರೆ ಒಂದು ಕಡ್ಡಿ ಒಂದು ಹಸು, ಹಾಗೆ ಒಂದು ಕಡ್ಡಿ ಒಂದು ಹಸು. ಇದನ್ನ ನಾವು ಈ ವಿಧಾನವನ್ನ ನಾವು 1-to-1 ಮ್ಯಾಪಿಂಗ್ ಅಂತ ಹೇಳ್ತೇವೆ. ಈಗ ನಿಮ್ಮಲ್ಲಿ ಉದಾಹರಣೆಗೆ 4 ಹಸುಗಳಿದ್ರೆ ಈ ವಿಧಾನದ ಮೂಲಕ ಎಣಿಕೆ ಮಾಡಲಿಕ್ಕೆ ನಿಮ್ಗೆ 4 ಕಡ್ಡಿಗಳು ಬೇಕಾಗ್ತವೆ. ಹಾಗೆ ನಿಮ್ಮಲ್ಲಿ 2 ಹಸುಗಳಿದ್ರೆ ಇದರ ಮೂಲಕ ಎಣಿಕೆ ಮಾಡಲಿಕ್ಕೆ ನಿಮ್ಗೆ 2 ಕಡ್ಡಿಗಳು ಬೇಕಾಗ್ತದೆ. ಸೊ ನಿಮ್ಮಲ್ಲಿ ಎಷ್ಟು ಹಸುಗಳಿವೆ ಅಂತ ನೋಡಿಕೊಂಡು ಅಷ್ಟು ಕಡ್ಡಿಗಳನ್ನ ನೀವು ಉಪಯೋಗಿಸಬಹುದು. ಇದು ಮೊದಲನೇ ವಿಧಾನ. ನಂತರ ಎರಡನೇ ವಿಧಾನದಲ್ಲಿ ನಾವು ವಸ್ತುಗಳನ್ನ ಬಳಸ್ತಾ ಇಲ್ಲ. ಮೊದಲನೇ ವಿಧಾನದಲ್ಲಿ ಕಡ್ಡಿ ಆಗಿರ್ಬೋದು ಅಥವಾ ಕಲ್ಲಾಗಿರ್ಬೋದು ಅಥವಾ ನಮ್ಗೆ ಹೇರಳವಾಗಿ ಸಿಗುವಂತ ಯಾವುದಾದ್ರೂ ವಸ್ತುವನ್ನ ನಾವು ಎಣಿಕೆ ಮಾಡಲಿಕ್ಕೆ ಉಪಯೋಗಿಸ್ತೇವೆ. ಎರಡನೇ ವಿಧಾನದಲ್ಲಿ ನಾವು ಯಾವುದೇ ವಸ್ತುಗಳನ್ನ ಉಪಯೋಗಿಸ್ತಾ ಇಲ್ಲ. ಅದರ ಬದಲಿಗೆ ನಿರ್ದಿಷ್ಟವಾದ ಶಾಬ್ದಿಕ ಅಥವಾ ಹೆಸರುಗಳ ಸರಣಿಗಳನ್ನ ಬಳಸ್ತೇವೆ. ಅಂದ್ರೆ ಇಲ್ಲಿ ನಾವು ಅಕ್ಷರಗಳನ್ನ ಬಳಸಬಹುದು. ಈಗ ನೀವು ಉದಾಹರಣೆಗೆ ಎಣಿಸ್ಲಿಕ್ಕೆ ಅಥವಾ ಎಣಿಕೆ ಮಾಡಲಿಕ್ಕೆ ಇಂಗ್ಲಿಷ್ ಅಕ್ಷರಗಳನ್ನ ಬಳಸಬಹುದು. ಇಂಗ್ಲಿಷ್ ಅಕ್ಷರಗಳು ಅಂತ ಹೇಳಿದ್ರೆ ಅದರಲ್ಲಿ 26 ಅಕ್ಷರಗಳಿವೆ, A to Z. ಸೊ ಒಂದೊಂದು ಅಕ್ಷರವನ್ನ ಪ್ರತಿಯೊಂದು ಹಸುವಿಗೆ ನೀವು ಎಣಿಕೆಯಾಗಿ ಇಟ್ಟುಕೊಳ್ಬಹುದು. ಅಂದ್ರೆ ಮೊದಲನೇ ಹಸು ಅಂತ ಹೇಳಿದ್ರೆ A, ಎರಡನೇ ಹಸು ಅಂತ ಹೇಳಿದ್ರೆ B, ಆ ರೀತಿಯಲ್ಲಿ ಅಕ್ಷರಗಳನ್ನ ಇಟ್ಟುಕೊಳ್ಬಹುದು. ಇದನ್ನು ಕೂಡ ನಾವು 1-to-1 ಮ್ಯಾಪಿಂಗ್ ಅಂತ ಹೇಳ್ತೇವೆ. ಅಂದ್ರೆ ಒಂದೊಂದು ಹಸುವಿಗೆ ಒಂದೊಂದು ಅಕ್ಷರ.
ಈ ವಿಧಾನದಲ್ಲಿ ನಾವು ಎಣಿಕೆಯನ್ನು ಸುಲಭ ರೀತಿಯಲ್ಲಿ ಮಾಡಬಹುದು. ಅದೇ ರೀತಿ ಈಗ ನಿಮ್ಮ ನೆರೆಹೊರೆಯವರಿಗಿಂತ ನಿಮ್ಮಲ್ಲಿ ಕಡಿಮೆ ಹಸು ಇದೆಯಾ ಅಥವಾ ಹೆಚ್ಚು ಹಸು ಇದೆಯಾ ಅಂತ ಈ ಲೆಕ್ಕಾಚಾರ ಕೂಡ ಈಸಿಯಾಗಿ ಮಾಡಲಿಕ್ಕೆ ಈ ವಿಧಾನದಲ್ಲಿ ಸಾಧ್ಯವಾಗುತ್ತೆ. ಈಗ ಇಲ್ಲಿ ಮೊದಲನೇ ಹಸು ಅಂತ ಹೇಳಿದ್ರೆ ಎ ಅಕ್ಷರವನ್ನ ಕೊಡೋದು, ಹಾಗೆ ಎರಡನೇ ಹಸು ಬಿ ಅಕ್ಷರ, ಮೂರನೇ ಹಸು ಸಿ ಅಕ್ಷರ, ನಾಲ್ಕನೇ ಹಸು ಡಿ ಅಕ್ಷರ. ಈ ರೀತಿಯಲ್ಲಿ ಎಷ್ಟು ಹಸುಗಳಿವೆ ಅಷ್ಟು ಹಸುಗಳಿಗೆ ಈ ರೀತಿಯಲ್ಲಿ ಅಕ್ಷರವನ್ನ ನೀವು ಇಟ್ಕೊಳ್ತಾ ಹೋಗೋದು. ಇದು 1-to-1 ಮ್ಯಾಪಿಂಗ್. ಇಲ್ಲಿ ಕೂಡ ಒಂದು ಅಕ್ಷರ ಒಂದು ಹಸುವಿಗೆ ನೀವು ಇಟ್ಕೊಳ್ಬಹುದು. ಈ ರೀತಿಯಲ್ಲಿ ಕೂಡ ಎಣಿಕೆಯನ್ನ ಮಾಡಬಹುದು. ಆಮೇಲೆ ಇಲ್ಲಿ ನೀವು ಎಣಿಕೆನ ಮಾಡಲಿಕ್ಕೆ ಮಿತಿ ಇದೆ. ಯಾಕೆಂದ್ರೆ ನಾವಿಲ್ಲಿ ಈಗ ಇಂಗ್ಲಿಷ್ ಅಕ್ಷರವನ್ನ ಉಪಯೋಗಿಸಿದ್ರೆ ಇಂಗ್ಲಿಷ್ನಲ್ಲಿ ಕೇವಲ 26 ಅಕ್ಷರಗಳಿವೆ. ಹಾಗಾಗಿ ನೀವು ಕೇವಲ 26 ವಸ್ತುಗಳನ್ನ ಎಣಿಕೆ ಮಾಡಬಹುದು. ಅದಕ್ಕಿಂತ ಹೆಚ್ಚು ವಸ್ತುಗಳನ್ನ ಎಣಿಕೆ ಮಾಡಲಿಕ್ಕೆ ಈ ವಿಧಾನವನ್ನ ಬಳಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದರ ನಂತರ ಬರುವಂಥದ್ದು ಮೂರನೇ ವಿಧಾನ. ಇಲ್ಲಿ ನೀವು ಭಾಷೆಯ ಅಕ್ಷರಗಳನ್ನ ಆಗಿರ್ಬೋದು ಅಥವಾ ವಸ್ತುಗಳಾಗಿರ್ಬೋದು, ಕಲ್ಲುಗಳು, ಅದು ಯಾವುದನ್ನು ಕೂಡ ಉಪಯೋಗಿಸ್ತಿಲ್ಲ. ಅದರ ಬದಲಿಗೆ ನಾವಿಲ್ಲಿ ಲಿಖಿತ ಸಂಕೇತಗಳ ಸರಣಿಯನ್ನು ಉಪಯೋಗಿಸ್ತೇವೆ. ಅಂದ್ರೆ ಇಲ್ಲಿ ನೀವು ಕಾಣ್ಬೋದು, ಇದನ್ನ ನಾವು ಈ ಮೂರನೇ ವಿಧಾನವನ್ನ ನಾವು ರೋಮನ್ ಪದ್ಧತಿ ಅಂತ ಕೂಡ ಹೇಳ್ತೇವೆ. ಇಲ್ಲಿ 1 ಅಂತ ಹೇಳಿದ್ರೆ ಈ ಸಂಕೇತ, ಹಾಗೆ 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಈ ರೀತಿಯಲ್ಲಿ ಸಂಖ್ಯೆಗಳು ಇಲ್ಲಿ ಮುಂದುವರಿಯುತ್ತಾ ಹೋಗ್ತದೆ. ಹಾಗೆ ಮುಂದುವರೆದಾಗೆ ನೀವು ಇಲ್ಲಿ ಚಿಹ್ನೆಗಳನ್ನ ಕೊಡ್ತಾ ಹೋಗ್ಬೋದು. ಈಗ 100 ಅಂತ ಹೇಳಿದ್ರೆ ನಾವಿಲ್ಲಿ ಲಿಖಿತವಾಗಿ ಸಿ ಈ ಸಂಕೇತವನ್ನ ಉಪಯೋಗಿಸ್ತೇವೆ. ಇದು ಮೂರನೇ ವಿಧಾನ. ಈ ವಿಧಾನವನ್ನ ನಾವು ರೋಮನ್ ಪದ್ಧತಿ ಅಂತ ಹೇಳ್ತೇವೆ. ಸೊ ಈ ರೀತಿಯಲ್ಲಿ 3 ವಿಧಾನಗಳನ್ನು ಉಪಯೋಗಿಸಿ ನೀವು ಎಣಿಕೆಯನ್ನ ಮಾಡ್ಬೋದು. ಮೊದಲನೇ ವಿಧಾನದಲ್ಲಿ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ ಯಾವುದಾದ್ರೂ ಕಡ್ಡಿಗಳು, ಕಲ್ಲುಗಳು ಅಥವಾ ಹೆಚ್ಚಾಗಿ ಸಿಗುವಂತ ವಸ್ತುಗಳನ್ನ ಉಪಯೋಗಿಸಿ 1-to-1 ಮ್ಯಾಪಿಂಗ್ ಮಾಡಿ ಎಣಿಕೆಯನ್ನ ಮಾಡ್ತೇವೆ. ಆದ್ರೆ ಆ ವಿಧಾನದಲ್ಲಿ ನಿಮಗೆ ಕೆಲವೊಂದು ಅಡಚಣೆಗಳಿವೆ ಮೊದಲನೇ ವಿಧಾನದಲ್ಲಿ. ಯಾಕೆ ಅಂತ ಹೇಳಿದ್ರೆ ಈಗ ನಿಮ್ಮಲ್ಲಿ ತುಂಬಾ ಹಸುಗಳಿವೆ ಇದೆ ಅಂತಾದ್ರೆ ಆಗ ಆ ಸಂದರ್ಭದಲ್ಲಿ ಅದನ್ನ ಎಣಿಕೆ ಮಾಡಲಿಕ್ಕೆ ನಿಮ್ಗೆ ಅಷ್ಟೇ ಕಡ್ಡಿಗಳು, ಕಲ್ಲುಗಳು ಅಥವಾ ಹೇರಳವಾಗಿ ಸಿಗುವಂತ ವಸ್ತುಗಳು ಬೇಕು. ಸೊ ಈ ವಿಧಾನ, ಎಣಿಕೆ ವಿಧಾನ ಏನಿದೆ ಮೊದಲನೇ ವಿಧಾನ, ಇದು ಹೆಚ್ಚು ವಸ್ತುಗಳು ಅಥವಾ ಹೆಚ್ಚು ಹಸುಗಳು ಇದ್ದಾಗ ಈ ವಿಧಾನವನ್ನ ಅನುಸರಿಸುವುದು ತುಂಬಾ ಕಷ್ಟ. ಹಾಗೆ ಎರಡನೇ ವಿಧಾನದಲ್ಲಿ ನಾವು ಅಕ್ಷರಗಳನ್ನು ಉಪಯೋಗಿಸ್ತೇವೆ. ಇಲ್ಲೀಗ ನೀವು ಇಂಗ್ಲಿಷ್ ಅಕ್ಷರವನ್ನ ಉಪಯೋಗಿಸಿದ್ರೆ ಇಂಗ್ಲಿಷ್ನಲ್ಲಿ ಹೆಚ್ಚು ಅಂತ ಹೇಳಿದ್ರೆ 26 ಅಕ್ಷರಗಳಿವೆ. ಸೊ ಅದಕ್ಕಿಂತ ಹೆಚ್ಚು ವಸ್ತುಗಳನ್ನ ನೀವು ಇಲ್ಲಿ ಎಣಿಕೆ ಮಾಡಲಿಕ್ಕೆ ಸಾಧ್ಯ ಆಗುದಿಲ್ಲ. ಇಲ್ಲಿ ಕೇವಲ 26 ವಸ್ತುಗಳನ್ನ ಮಾತ್ರ ಅಥವಾ 26 ಹಸುಗಳನ್ನ ಮಾತ್ರ ನೀವು ಎಣಿಕೆ ಮಾಡಬಹುದು. ಆಮೇಲೆ ಮೂರನೇ ವಿಧಾನ, ಈ ವಿಧಾನದಲ್ಲಿ ನೀವು ಹೆಚ್ಚು ವಸ್ತುಗಳನ್ನ ಎಣಿಕೆ ಮಾಡಬಹುದು. ಆದ್ರೆ ಇಲ್ಲಿ ನಾವು ಬೇರೆ ಬೇರೆ ಸಂಕೇತಗಳನ್ನ ಕೊಡ್ತಾ ಹೋಗ್ಬೇಕು. ಸೊ ಇಲ್ಲಿ ಸಂಖ್ಯೆಗಳು ಹೆಚ್ಚಾದಾಗೆ ಈ ಸಂಕೇತಗಳನ್ನ, ಲಿಖಿತ ಸಂಕೇತಗಳು ಏನಿದೆ ಇದೆಲ್ಲವನ್ನ ನೆನಪಿಟ್ಟುಕೊಳ್ಳೋದು ತುಂಬಾ ಕಷ್ಟ ಆಗ್ತದೆ. ಸೊ ಇದರಲ್ಲೂ ಕೂಡ ನೀವು ಕೆಲವೊಂದು ತೊಂದರೆಗಳನ್ನ ಕಾಣ್ಬೋದು. ಸೊ ಇದರ ನಂತರ ಎಣಿಸ್ಲಿಕ್ಕೆ ನಾವು ಉಪಯೋಗಿಸಿದಂತಹ ಸಂಖ್ಯಾ ಪದ್ಧತಿ ಏನಿದೆ ಅದನ್ನ ನಾವು ಭಾರತೀಯ ಸಂಖ್ಯಾ ಪದ್ಧತಿ ಅಂತ ಹೇಳ್ತೇವೆ. ಇಲ್ಲಿ ಉಪಯೋಗಿಸಿದಂತ ಮೂರನೇ ಸಂಖ್ಯಾ ಪದ್ಧತಿ, ಇದನ್ನ ರೋಮನ್ ಸಂಖ್ಯಾ ಪದ್ಧತಿ ಅಂತ ಹೇಳ್ತೇವೆ. ಇದು ಹೆಚ್ಚಾಗಿ ಯುರೋಪ್ ದೇಶದಲ್ಲಿ ಮೊದಲಿಗೆ ಉಪಯೋಗಿಸಲ್ಪಟ್ಟಿತ್ತು. ಆಮೇಲೆ ಹಿಂದೂ ಸಂಖ್ಯಾ ಪದ್ಧತಿ ವಿಕಸನಗೊಂಡ ಮೇಲೆ ರೋಮನ್ ಸಂಖ್ಯಾ ಪದ್ಧತಿಯನ್ನ ಉಪಯೋಗಿಸೋದನ್ನ ಬಿಟ್ಟು ಪ್ರಪಂಚದ ಎಲ್ಲಾ ಜನರು ಕೂಡ ಈ ಹಿಂದೂ ಸಂಖ್ಯಾ ಪದ್ಧತಿಯನ್ನ ಉಪಯೋಗಿಸಲಿಕ್ಕೆ ಪ್ರಾರಂಭಿಸ್ತಾರೆ. ಸೊ ಈ ರೀತಿಯಲ್ಲಿ ನಾವಿಲ್ಲಿ 3 ವಿಧಾನಗಳನ್ನ ಕಲ್ತಿದ್ದೇವೆ. ಹಾಗೆ ಈ 3 ವಿಧಾನಗಳಲ್ಲಿ ಇರುವಂತಹ ಅಡಚಣೆಗಳು ಏನು ಅದನ್ನು ಕೂಡ ಕಲ್ತಿದ್ದೇವೆ. ನಂತರ ನಾವು ಕಲ್ತಂತಹ ಈಗ ಕಲಿತಾ ಇರುವಂತ ಸಂಖ್ಯಾ ಪದ್ಧತಿ ಅಂತ ಹೇಳಿದ್ರೆ ಹಿಂದೂ ಸಂಖ್ಯಾ ಪದ್ಧತಿ, ಭಾರತೀಯ ಸಂಖ್ಯಾ ಪದ್ಧತಿ. ಇದರಲ್ಲಿ ಇರುವಂತಹ ಸಂಖ್ಯೆಗಳನ್ನ ಅಥವಾ ಚಿಹ್ನೆಗಳನ್ನ ನಾವು ಅಂಕಿಗಳು ಅಂತ ಹೇಳ್ತೇವೆ. ಹಾಗೆ ಇದರಲ್ಲಿ ಈ ರೀತಿಯ ನೀವು ಚಿಹ್ನೆಗಳನ್ನ ಕಾಣಬಹುದು. 0, 1, 2, 3, 4, 5 ಇದೆಲ್ಲವನ್ನ ನಾವು ಅಂಕಿಗಳು ಅಂತ ಹೇಳ್ತೇವೆ. ಹಾಗೆ ಇದನ್ನ ಹಿಂದೂ ಸಂಖ್ಯಾ ಪದ್ಧತಿ ಅಂತ ಹೇಳ್ತೇವೆ.